ಇದು ಮಹಾರಾಣಿ ವಿವಿ ಕರ್ಮಕಾಂಡದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಫ್ರೀಡಂ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ. ಮಹಾರಾಣಿ ವಿವಿಯಲ್ಲಿ ವಿದ್ಯಾರ್ಥಿನಿಯರು ಇವತ್ತು ಬೀದಿಯಲ್ಲಿ ಪ್ರೊಟೆಸ್ಟ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಉನ್ನತ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಇದು ಮಹಾರಾಣಿ ಕ್ಲಸ್ಟರ್ ವಿವಿಯಲ್ಲಿ ಕಮಿಷನ್ ಕಾಟ, ಅತಿಥಿ ಉಪನ್ಯಾಸಕರ ಸಂಬಳಕ್ಕೆ ಕಮಿಷನ್ ಕಂಟಕ ಎದುರಾಗ್ತಾ ಇದೆ. ಸಂಬಳವಿಲ್ಲದೆ ಅತಿಥಿ ಉಪನ್ಯಾಸಕರು ಕಂಗಾಲಾಗಿದ್ದಾರೆ. ಸಂಬಳ ನೀಡದೆ ಸತಾಯಿಸ್ತಾ ಇರುವಂಥದ್ದು ಆಡಳಿತ ಮಂಡಳಿ. ಭ್ರಷ್ಟರ ವಿರುದ್ಧ ರಣಕಹಳೆ ಊದಿದ್ದಾರೆ ವಿದ್ಯಾರ್ಥಿನಿಯರು. ಗುರುಗಳ ಹೊಟ್ಟೆ ಮೇಲೆ ಹೊಡೆದ ಪರ್ಸೆಂಟೇಜ್ ಭೂತ ಇವತ್ತು ವಿದ್ಯಾರ್ಥಿನಿಯರನ್ನ ರೊಚ್ಚಿಗೆಬ್ಸಿದೆ. ಸಾವಿರಾರು ವಿದ್ಯಾರ್ಥಿನಿಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮಹಾರಾಣಿ ವಿವಿ ಕರ್ಮಕಾಂಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಉನ್ನತ ಶಿಕ್ಷಣ ಸಚಿವರು ಎಂಸಿ ಸುಧಾಕರ್ ಅವರು ನೋಡಲೇಬೇಕಾದಂತಹ ಸ್ಟೋರಿ. ಮಹಾರಾಣಿ ಕ್ಲಸ್ಟರ್ ವಿವಿಯಲ್ಲಿ ಕಮಿಷನ್ ಕಾಟ, ಅತಿಥಿ ಉಪನ್ಯಾಸಕರ ಸಂಬಳಕ್ಕೆ ಕಮಿಷನ್ ಕಂಟಕ ಎದುರಾಗ್ತಾ ಇದೆ. ಸಂಬಳವಿಲ್ಲದೆ ಅತಿಥಿ ಉಪನ್ಯಾಸಕರು ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಬಳ ಕೊಡ್ತಾ ಇಲ್ಲ, ಆಡಳಿತ ಮಂಡಳಿ ಸತಾಯಿಸ್ತಾ ಇದೆ. ಇದರಿಂದಾಗಿ ಸರಿಯಾಗಿ ಪಾಠ ಪ್ರವಚನಗಳು ನಡೀತಾ ಇದೆ. ಇದು ಸಹಜವಾಗಿಯೇ ವಿದ್ಯಾರ್ಥಿನಿಯರನ್ನ ಆಕ್ರೋಶಕ್ಕೆ ಈಡು ಮಾಡಿದೆ. ಬೀದಿಗಿಳಿಯುವಂತಹ ಒಂದು ಪರಿಸ್ಥಿತಿ ವಿದ್ಯಾರ್ಥಿನಿಯರದ್ದು. ಇತಿಹಾಸ ಪ್ರಸಿದ್ಧ ವಿವಿಯಲ್ಲಿ ಭ್ರಷ್ಟಾಚಾರದ ನಾತ ಹೊಡಿತಾ ಇದೆ. ಸಾವಿರಾರು ವಿದ್ಯಾರ್ಥಿನಿಯರು ಇದೇ ಕಾರಣಕ್ಕೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲಿ ಮಹಾರಾಣಿ ಕ್ಲಸ್ಟರ್ ವಿವಿಯಲ್ಲಿ ನಡೀತಾ ಇದೆ ಎನ್ನಲಾದ ಈ ಸರಣಿ ಹಗರಣಗಳು ಇದು ಕೇವಲ ಒಂದು ಶಿಕ್ಷಣ ಸಂಸ್ಥೆಯ ಅವನತಿಯಲ್ಲ, ಬದಲಿಗೆ ಇಡೀ ಶಿಕ್ಷಣ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೊಟ್ಟೆಗಿಲ್ಲದ ಉಪನ್ಯಾಸಕರಿಂದ ಪಾಠ ಸಾಧ್ಯವೇ ಸ್ವಾಮಿ? ತರಗತಿ ಬಿಟ್ಟು ಕಣ್ಣೀರಿಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರು. ಸಂಬಳ ಬಿಡುಗಡೆಗೆ ಕಮಿಷನ್ ಬೇಡಿಕೆಯನ್ನ ಇಡಲಾಗ್ತಾ ಇದೆ ಅಂತ. ಹಾಗಾದ್ರೆ ಕಿಂಗ್ ಪಿನ್ ಯಾರು? ಅತಿಥಿ ಉಪನ್ಯಾಸಕರ ಸಂಬಳವನ್ನ ನುಂಗ್ತಾ ಇರುವಂತಹ ಆ ರಾಕ್ಷಸರು ಯಾರು? ಕಮಿಷನ್ ಕೊಡದೇ ಇದ್ರೆ ಸಂಬಳ ಸಿಗೋದೇ ಇಲ್ವಾ? ಇದೇನಾ ಉನ್ನತ ಶಿಕ್ಷಣದ ಹಣೆ ಬರಹ? 3 ತಿಂಗಳಿಂದ ಸಂಬಳ ಇಲ್ಲ. ಸರ್ಕಾರ ಏನು ಮಾಡ್ತಾ ಇದೆ? ಪಾಠ ಮಾಡುವವರಿಗೆ ಸಂಬಳ ನೀಡಿ, ಇಲ್ಲವಾದ್ರೆ ಕಾಲೇಜನ್ನ ಮುಚ್ಚಿ. ಸರ್ಕಾರಕ್ಕೆ ಇದು ಮಹಾರಾಣಿಯರು ಕೊಡ್ತಾ ಇರುವಂತಹ ಖಡಕ್ ವಾರ್ನಿಂಗ್. ಇದು ಪ್ರತಿಭಟನೆ ಕಿಚ್ಚಿಗೆ ಆಡಳಿತ ಮಂಡಳಿ ಇದೀಗ ಬೆಚ್ಚಿ ಬೀಳ್ತಾ ಇದೆ. ಕಮಿಷನ್ ಕೇಳಿದವರ ಮುಖವಾಡವನ್ನು ಕಳಚುತ್ತಾರ ಬೀದಿಗಿಳಿದಿರುವಂತಹ ಸ್ಟೂಡೆಂಟ್ಸ್, ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್. ಹೊಟ್ಟೆಗಿಲ್ಲದ ಉಪನ್ಯಾಸಕರಿಂದ ಪಾಠ ಮಾಡಲಿಕ್ಕೆ ಸಾಧ್ಯನಾ? ಅತಿಥಿ ಉಪನ್ಯಾಸಕರಿಗೆ 3 ತಿಂಗಳಾಯ್ತು, ಸಂಬಳ ಬಿಡುಗಡೆ ಮಾಡ್ತಾ ಇಲ್ಲ. ಸಂಬಳ ಬಿಡುಗಡೆ ಆಗ್ಬೇಕು ಅಂದ್ರೆ ಕಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ ಆ ಕಿಂಗ್ ಪಿನ್. ಯಾರು ಆತ? ಅತಿಥಿ ಉಪನ್ಯಾಸಕರ ಸಂಬಳವನ್ನು ನುಂಗಿ ನೀರು ಕುಡಿತಾ ಇರುವಂಥವನು. ಕಮಿಷನ್ ಕೊಡದೇ ಇದ್ರೆ ಸಂಬಳನೇ ಸಿಗೋದಿಲ್ವಾ ಅತಿಥಿ ಉಪನ್ಯಾಸಕರಿಗೆ? ಇದೇನಾ ಉನ್ನತ ಶಿಕ್ಷಣದ ಹಣೆ ಬರಹ? 3 ತಿಂಗಳಿಂದ ಸಂಬಳ ಇಲ್ಲದೆ ಇದ್ರು ಸರ್ಕಾರಕ್ಕೆ ಈ ವಿಚಾರ ಗೊತ್ತಿಲ್ವಾ? ಏನ್ ಮಾಡ್ತಾ ಇದೆ ಸರ್ಕಾರ? ಪಾಠ ಮಾಡುವವರಿಗೆ ಸಂಬಳ ನೀಡಿ, ಇಲ್ಲದೆ ಇದ್ರೆ ಇತಿಹಾಸ ಪ್ರಸಿದ್ಧವಾದಂತಹ ಮಹಾರಾಣಿ ಕ್ಲಸ್ಟರ್ ವಿವಿಯನ್ನು ಮುಚ್ಚಿ. ಸರ್ಕಾರಕ್ಕೆ ಇದು ಮಹಾರಾಣಿಯರು ಕೊಡ್ತಾ ಇರುವಂತಹ ಖಡಕ್ ಎಚ್ಚರಿಕೆ. ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ ವಿದ್ಯಾರ್ಥಿನಿಯರು. ಕಮಿಷನ್ ಕೇಳಿದವರ ಮುಖವಾಡವನ್ನು ಕಳಚುವಂತ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ ಮುಂದಾಗ್ತಾರ? ಹೊಟ್ಟೆಗಿಲ್ಲದ ಉಪನ್ಯಾಸಕರು ಪಾಠ ಮಾಡೋದಕ್ಕೆ ಸಾಧ್ಯನೇ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.